ಆತ್ಮೀಯ ವೀಕ್ಷಕರೇ, ಭಾರತವನ್ನು ಆಳಿರತಕ್ಕಂತಹ ಒಂದು ಪ್ರಬಲ ಸಾಮ್ರಾಜ್ಯಗಳಲ್ಲಿ ಚೋಳ ಸಾಮ್ರಾಜ್ಯವು ಸಹ ಒಂದಾಗಿದ್ದು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಆನೇಕಲ್ ತಾಲೂಕಿನ ಸಿಡಿಹೊಸಕೋಟೆ ಎಂಬ ಗ್ರಾಮದಲ್ಲಿ ನಮಗೆ ಚೋಳರ ಕಾಲಕ್ಕೆ ಸೇರಿರ್ತಕ್ಕಂತಹ ಪುರಾತನ ದೇವಾಲಯ, ಸುಮಾರು 1000 ವರ್ಷಗಳಿಗೂ ಮಿಗಿಲಾಗಿರ್ತಕ್ಕಂತಹ ಒಂದು ಪ್ರಾಚೀನ ದೇವಾಲಯ ಇಲ್ಲಿ ಕಂಡುಬರುತ್ತದೆ. ಆದರೆ ಸ್ಥಳೀಯರ ಅಭಿಪ್ರಾಯದಂತೆ ಈ ಒಂದು ದೇವಾಲಯ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದುದು ಹಾಗೂ ಹೊಯ್ಸಳರ ಶೈಲಿಯಲ್ಲಿ ನಿರ್ಮಾಣವಾದುದು ಎಂದು ಹೇಳುತ್ತಾರೆ. ಮೂಲತಃ ಈ ದೇವಾಲಯವು ನವರಂಗ, ಅಂತರಾಳ ಹಾಗೂ ಗರ್ಭಗುಡಿಗಳಿಂದ ಕೂಡಿದೆ. ವೈಷ್ಣವ ಪಂಥಕ್ಕೆ ಸೇರಿರತಕ್ಕಂತಹ ಯತೀಂದ್ರರು ನಮಗೆ ಈ ದೇವಾಲಯದ ಒಂದು ಅಂತರಾಳದಲ್ಲಿ ಮುಖ್ಯವಾಗಿ ಕಂಡು ಬರ್ತಾರೆ. ಅಂತರಾಳದ ನಂತರ ಪ್ರಮುಖವಾಗಿರ್ತಕ್ಕಂತಹ ಒಂದು ದೇವಾಲಯದ ಭಾಗ ಯಾವ್ದಪ್ಪ ಅಂತಂದ್ರೆ ಗರ್ಭಗುಡಿ. ನೋಡಿ, ಈ ಒಂದು ಗರ್ಭಗುಡಿ ನಮಗೆ ಇಂದಿಗೂ ಸಹ ಕಂಡು ಬರುತ್ತಿದ್ದು, ಆದರೆ ಈ ದೇವಾಲಯದಲ್ಲಿ ಯಾವುದೇ ರೀತಿಯ ಪೂಜೆಗಳು ನಮಗೆ ಕಂಡು ಬರೋದಿಲ್ಲ. ದೇವಾಲಯದ ಒಂದು ಮೂಲ ರೂಪವನ್ನ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಇಂತಹ ದೇವಾಲಯಗಳನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ಕರ್ನಾಟಕದ ಪುರಾತತ್ವ ಇಲಾಖೆಯವರು ಅಥವಾ ಭಾರತೀಯ ಪುರಾತತ್ವ ಇಲಾಖೆಯವರು ಇಂತಹ ಒಂದು ದೇವಾಲಯಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ವಹಿಸಿ ಕರ್ನಾಟಕದ ಇತಿಹಾಸವನ್ನ, ನಮ್ಮ ಇತಿಹಾಸವನ್ನ ಉಳಿಸಿ ಬೆಳೆಸಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.